ಮತ್ತೆ ವಾಪಸ್ ಬೇಲ್ ಕ್ಯಾನ್ಸಲ್ ಆಯಿತು, ಒಳಗೆ ಹೋಗ್ತಾರೆ. ಒಳಗೆ ಹೋದ ನಂತರ ಮತ್ತೆ ಆರೋಗ್ಯದ ವಿಚಾರಗಳಿದೀಗ ಅದು ನಮಗೆ ನೆಪ ಅನ್ನಿಸ್ಬಿಡುತ್ತೆ. ಬಟ್ ಗೊತ್ತಿಲ್ಲ ಒಳಗೆ ನಿಜವಾಗ್ಲೂ ಅವ್ರಿಗೆ ಆರೋಗ್ಯ ಹದಗೆಟ್ಟಿದೆಯೋ ಇಲ್ವೋ ಅಂತೇಳಿ. ಕೈಯಲ್ಲಿ ಫಂಗಸ್ ಆಗಿದೆ, ಹಾಗೆ ಜೈಲು ಒಳಗಡೆ ಬೆಳಕು ಬರ್ತಾ ಇಲ್ಲ, ತಾನಿರೋ ಕೋಣೆಯಲ್ಲಿ ವಾಸನೆ ಕೆಡ್ತಾಗ ಬರ್ತಾ ಇದೆ, ನನಗಲ್ಲಿ ಇರೋಕ್ಕಾಗ್ತಿಲ್ಲ, ಹೀಗೆಲ್ಲ ಅವ್ರ ಪರವಾದ ವಕೀಲರು ವಾದ ಮಾಡುವಾಗ ದರ್ಶನ್ ಅವರು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಜೈಲನ್ನೇನು ರೀಸ್ಟ್ರಕ್ಚರ್ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಬರುವ ಎಲ್ಲ ವಿಚಾರಣಾಧೀನ ಕೈದಿಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ದರ್ಶನ್ ಅವ್ರನ್ನು ಕೂಡ ಟ್ರೀಟ್ ಮಾಡಬೇಕು. ಹಾಗಾಗಿರುವಾಗ ಈಗ ಹೋಗ್ಬಿಟ್ಟು ಇಲ್ಲ ಅಲ್ಲಿ ಬೆಳಕು ಬರ್ತಿಲ್ಲ, ಅಲ್ಲಿ ಗಾಳಿ ಇಲ್ಲ, ಓಡಾಡ್ಲಿಕ್ಕೆ ಅವಕಾಶ ಇಲ್ಲ, ಹಿಂಗೆ ವಾದ ಮಾಡೋದು ಎಲ್ಲೊಂದು ಕಡೆ ಇರುವ ವ್ಯವಸ್ಥೆಗೆ ವಿರುದ್ಧವಾಗಿ ನಿಂತಿದ್ದಾರೆ ದರ್ಶನ್ ಪರ ವಕೀಲರು ಅನ್ನಿಸ್ಬಿಡೋಲ್ವಾ ಅಂತ ಹೇಳಿ. ನೋಡಿ, ಅದಕ್ಕೆ ಕೋರ್ಟ್ ಒಂದು ಕಮಿಷನ್ನೇ ನೇಮಕ ಮಾಡಿ ಅವ್ರನ್ನ ಕೋರ್ಟ್ಗೆ ಜೈಲಿಗೆ ಕಳಿಸಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು. ಒಂದು ಸಾಮಾನ್ಯ ಪ್ರಶ್ನೆ ನನ್ನಲ್ಲಿ ಹುಟ್ಟೋದು, ದರ್ಶನ್ ಒಬ್ಬರೇ ಸೆಂಟ್ರಲ್ ಜೈಲಲ್ಲಿ ಇಲ್ಲ, ಹೌದು, ಸಾವಿರಾರು ಜನ ಇದ್ದಾರೆ. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಮೋರ್ ದೆನ್ 5,000 10,000 ಮೇಲೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಅಷ್ಟು ಸಾವಿರಾರು ಜನಕ್ಕೆ ಫಂಗಸ್ ಬರ್ತಾ ಇಲ್ವಾ? ಸೂರ್ಯ ಬೀಳ್ತಾ ಇಲ್ವಾ? ಅವರು ಮನುಷ್ಯರೇ ಅಲ್ವೇ? ಇವ್ರಿಗಿಂತ ರಿಚ್ ಇವರು ಇದ್ದಾರೆ, ನನ್ನ ಪ್ರಕಾರ ಒಬ್ರು MP ಇದ್ದಾರೆ ಒಳಗಡೆ, ಮಾಜಿ MP. ಅವ್ರದ್ದೇನು ಉಸಿರೇ ಇಲ್ಲ.